ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ, ತಾವೆಲ್ಲರೂ ಕೂಡ ಶಿಕ್ಷಕರಾಗಬೇಕಂತೇಳಿ ಕನಸು ಕಟ್ಕೊಂಡು BEd ಮುಗಿಸ್ಕೊಂಡು TET ಮಾಡಿಕೊಂಡು ಏನು ತಯಾರಿಯನ್ನು ಮಾಡ್ತಾಯಿದ್ದೀರಿ, ಅವರಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅನ್ಬೋದು ಮತ್ತು ಮೋಟಿವೇಶನ್ ಕೂಡ ಅನ್ಬೋದು. ಅದೇನಪ್ಪ ಅಂತಂದರೆ GPSTR. ತಾವೆಲ್ಲರೂ ಕೂಡ ಈಗ ತಯಾರಿ ಮಾಡ್ತಾಯಿದ್ದೀರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂಥೇಳಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಸೊ ಆ ಒಂದು ಹುದ್ದೆಗೆ ನೀವು ಆಯ್ಕೆ ಆದರೆ ನಿಮಗೆ ಎಷ್ಟು ವೇತನ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ತಾವೆಲ್ಲ ನೋಡ್ತಾ ಇದ್ರಿ, ಇದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಹುದ್ದೆಯ ವೇತನ ಪತ್ರಿಕೆ ಆಗಿರ್ತದೆ. ಇದು ಬೇರೆ ಯಾರ್ದು ವೇತನ ಪತ್ರಿಕೆ ಅಲ್ಲ, ನಂದೇ ಸ್ವತಃ ನಾನೇ ಈ ಒಂದು ಹುದ್ದೆಗೆ 2022ರಲ್ಲಿ ಆಯ್ಕೆಯಾಗಿ ಇವಾಗ ಪ್ರಸ್ತುತ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಜನವರಿ ತಿಂಗಳ 2026 ಜನವರಿ ತಿಂಗಳ ಪೇ ಸ್ಲಿಪ್ ನಿಮ್ಮ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಸೊ ಈ ಪೇ ಸ್ಲಿಪ್ನಲ್ಲಿ ಏನೇನಿದೆ ಮತ್ತು ನಮಗೆ ಎಷ್ಟು ಸ್ಯಾಲ್ರಿ ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋ ಮೂಲಕ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಕನೆಕ್ಟಿವ್ ಆಗಿರ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರ ಪೇ ಸ್ಲಿಪ್ ಫಾರ್ ದ ಮಂತ್ ಆಫ್ ಜನವರಿ 2026 ಅಂತ ಇದೆ. ನಾನು ರೀಸೆಂಟ್ ಆಗಿರ್ತಕ್ಕಂಥ ಅಂದರೆ ಹೋದ ತಿಂಗಳದು ನಂದು ಸ್ಯಾಲ್ರಿ ಸ್ಲಿಪ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಅಂತ ಇದೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಅಂತ ನೋಡ್ತಾ ಇದ್ವಿ. ಇನ್ನು ಇಲ್ಲಿ ನಮ್ಮದು KG ID ನಂಬರ್ ಬರ್ತದೆ. ಇನ್ನು ಇದು ನಮ್ಮ ಪ್ರ್ಯಾನ್ ಸಂಖ್ಯೆ, NPS ಪ್ರ್ಯಾನ್ ಸಂಖ್ಯೆ ಅಂತ ಕರಿತೀವಲ್ಲ, ಅದು ಇಲ್ಲಿ ನಂಬರ್ ಇದೆ. ಇನ್ನು ಎಂಪ್ಲಾಯಿ ನೇಮ್ ಏನೇನು ಇರ್ತದ, ಎಂಪ್ಲಾಯಿ ನೇಮ್ ಇದು ನನ್ನ ಹೆಸರಿದೆ, ಸಂತೋಷ್ ಕುಮಾರ್ ಗಿರ್ಮಲ್ ಅವ್ರು ಅಂತೇಳಿ ಮಾಹಿತಿ ಏನೇನು ಇರ್ತದೆ ನೋಡ್ಕೊಳ್ತಾ ಹೋಗೋಣ. ಜೆಂಡರ್ ಇದೆ, ಮೇಲ್ ಅಂತ ಇದೆ. ಡೇಟ್ ಆಫ್ ಬರ್ತ್ ಇರ್ತದೆ, ಇದು ನನ್ನ ಡೇಟ್ ಆಫ್ ಬರ್ತು. ಡಿಸಿಗ್ನೇಷನ್ ಅಂದರೆ ಹುದ್ದೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಅಂತ ಇದೆ. ಆಮೇಲೆ ಇಲ್ಲಿ DDO ಅಂತ ಇದೆ, ಇದು ನಮ್ಮ ಬ್ಲಾಕ್ನ DDO ಕೋಡ್ ಆಗಿರ್ತದೆ. 27770 ಅಂತಕ್ಕಂಥದ್ದು ನಮ್ಮ ಬ್ಲಾಕ್ನ DDO ಕೋಡ್ ಆಗಿರ್ತದೆ. ಡೇಸ್ ಆಫ್ ವರ್ಕ್ ಅಂತ ನಾವು ಎಷ್ಟು ದಿನ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಇಲ್ಲಿ ಶೋ ಆಗ್ತದೆ, 31 ದಿನಗಳು. ಆಮೇಲೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಅಂದರೆ ನಮ್ಗೆ ಏನಾಗುತ್ತಪ್ಪ ಅಂತಂದರೆ ವಾರ್ಷಿಕ ಬಡ್ತಿ ಬರ್ತದೆ, ಅಂದರೆ ಇನ್ಕ್ರಿಮೆಂಟ್ ಸಿಗ್ತಾ ಹೋಗ್ತದೆ. ಪ್ರತಿ ವರ್ಷಕ್ಕೆ 2 ಬಾರಿ ಇನ್ಕ್ರಿಮೆಂಟ್ ಸಿಗ್ತಿರ್ತದೆ, ಒಂದು ಜುಲೈಯಲ್ಲಿ ಮತ್ತೊಂದು ಜನವರಿಯಲ್ಲಿ ಇನ್ಕ್ರಿಮೆಂಟ್ ಸಿಗ್ತಿರ್ತದೆ. ಹಾಗಾಗಿ ನಾನು ಡಿಸೆಂಬರಲ್ಲಿ ಜಾಯ್ನ್ ಆಗಿರೋದ್ರಿಂದ ನನಗೆ ಜುಲೈನಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಇನ್ಕ್ರಿಮೆಂಟ್ ಬೀಳ್ತದೆ. ಹಾಗಾಗಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಅಂತ ಇದೆ, ಅದು ಜುಲೈ 2026 ಅಂತಿದೆ. ಇನ್ನು ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ಜಾಯ್ನಿಂಗ್ ಡೇಟ್ ಇದೆ 6/12/2023ಕ್ಕೆ ನಾನು ಸೇವೆಗೆ ಸೇರಿದ್ನಿ. ಅಂದಮೇಲೆ ಇದು ಗ್ರೂಪ್ ಅಂತ ಇದೆ, ನಮ್ಮ ಹುದ್ದೆ ಯಾವ ಗ್ರೂಪ್ನಲ್ಲಿ ಬರ್ತದೆ ಅಂತೇಳಿ ಕೊಟ್ಟಿದ್ದಾರೆ, ಅದು C ವೃಂದದ ಗ್ರೂಪ್ನಲ್ಲಿ ಬರ್ತದೆ. ಇನ್ನು ಹೆಡ್ ಆಫ್ ಅಕೌಂಟ್ ಇದೆ, ಪ್ಯಾನ್ ಸಂಖ್ಯೆ ಇದೆ, ನನ್ನ ಪ್ಯಾನ್ ಕಾರ್ಡ್ ನಂಬರ್ ಇದೆ, EL ಬ್ಯಾಲೆನ್ಸ್ ಮತ್ತು HPL ಬ್ಯಾಲೆನ್ಸ್ ಇದೆ, ಅದು ನಮಗಿನ್ನೂ ಆ್ಯಡ್ ಆಗಿಲ್ಲ. ಆ್ಯಡ್ ಆದಮೇಲೆ ಇಲ್ಲಿ ತೋರಿಸುತ್ತೆ. ಆಮೇಲೆ ಇನ್ನು ಮೇನ್ ಆಗಿ ಏನಪ್ಪ ಅಂತಂದ್ರೆ ನಾವು ಬರ್ತಕ್ಕಂಥದ್ದು ಪೇ ಸ್ಕೇಲ್ಗೆ ನಮ್ಮ ವೇತನವನ್ನು ಲೆಕ್ಕಾಚಾರ ಮಾಡ್ತಾ ಹೋಗೋಣ. ಪೇ ಸ್ಕೇಲ್ ಅಂದರೆ ವೇತನ ಶ್ರೇಣಿ ಅಂತ ಕರಿತಾ ಬರ್ತೀವಿ, ವೇತನ ಶ್ರೇಣಿ ಅಂತೇಳಿ ನಾವು ಕರಿತಾ ಬರ್ತೀವಿ. ಸೊ ಈ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗೆ ನೀವು ಆಯ್ಕೆ ಆದರೆ ನಮ್ಮ ವೇತನ ಶ್ರೇಣಿ ಎಷ್ಟಿರ್ತದಪ್ಪ ಅಂತಂದರೆ 44,425ರಿಂದ 83,700 ಅಂತಕ್ಕಂಥದ್ದು ಇದು ನಮ್ಮ ವೇತನ ಶ್ರೇಣಿ ಅಥವಾ ಪೇ ಸ್ಕೇಲ್ ಅಂತ ಏನು ಕರಿತಾ ಬರ್ತೀವಿ. ಇದು ನಮ್ಮ ವೇತನ ಶ್ರೇಣಿ. ಇದು ಮೊನ್ನೆ 7ನೇ ವೇತನ ಆಯೋಗ ಆದ ನಂತರ ಇದೇನಾಗಿತ್ತಪ್ಪ ಅಂತಂದರೆ ಚೇಂಜ್ ಆಗಿದೆ. ಇಲ್ಲಿ ನಮಗೆ ಬೇಸಿಕ್ ಪೇ ಎಷ್ಟಿರ್ತದಪ್ಪ ಅಂತಂದರೆ ಮೂಲ ವೇತನ, ಇದಕ್ಕೇನಂತ ಕರಿತೀವಿ ನಾವು ಮೂಲ ವೇತನ ಅಂತ ಕರಿತಾ ಬರ್ತೀವಿ. ನಮಗೆ ಮೂಲ ವೇತನ 46,675 ರೂಪಾಯಿ ಇರ್ತದೆ. ಇದು ವೇತನ ಶ್ರೇಣಿ ಇಲ್ಲಿಂದ ಆರಂಭ ಆಗ್ತದೆ. ನೀವು ಫಸ್ಟ್ ಏನಾದರೂ ನೀವು ಜಾಯಿನ್ ಆದ್ರಿ ಅಂತಂದರೆ ಮೊದಲನೇ ತಿಂಗಳ ವೇತನ ನಮಗೆ 44,425 ಇರ್ತದೆ. ನೀವು ಹಾಗೆ ಸೇವೆಯನ್ನು ಸಲ್ಲಿಸ್ತಾ ಹೋದಂಗೆ ಏನಾಗುತ್ತಪ್ಪ ಅಂತಂದರೆ ವರ್ಷಕ್ಕೆ ಇನ್ಕ್ರಿಮೆಂಟ್ ಸಿಗ್ತಾ ಹೋಗಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನನಗೆ
ಏನಾಗತ್ತಪ್ಪ ಅಂತಂದ್ರೆ ನಮ್ಗೆ ಇನ್ಕ್ರಿಮೆಂಟ್ ಸಿಕ್ಕ 46,675 ರೂಪಾಯಿ ಆಗಿದೆ. ಇವಾಗ ನನ್ನ ಮೂಲ ವೇತನ 46,675 ರೂಪಾಯಿ ಇದೆ. ಇನ್ನು ಇವೆಲ್ಲ ಬರ್ತವೆ ಸ್ಟ್ಯಾಗ್ನೇಷನ್ ಕೌಂಟು, ಸ್ಟ್ಯಾಗ್ನೇಷನ್ ಅಮೌಂಟು, ಪೇ ಫಿಕ್ಸೇಷನ್ ಅಮೌಂಟ್ ಅಂತ ಇರ್ತದೆ. ಇವು ಕಾಲಕ್ಕೆ ಬದಲಾಗ್ತಾ ಹೋಗ್ತಿರ್ತವೆ. ನಮಗಂತೂ ಈ ಸ್ಟ್ಯಾಗ್ನೇಷನ್ ಕೌಂಟು, ಈ ಸ್ಟ್ಯಾಗ್ನೇಷನ್ ಅಮೌಂಟ್ ಅಂತ ಬರ್ತಾ ಇಲ್ಲ. ಈ ಸ್ಟ್ಯಾಗ್ನೇಷನ್ ಕೌಂಟ್ ಮತ್ತು ಸ್ಟ್ಯಾಗ್ನೇಷನ್ ಅಮೌಂಟ್ ಅಂತ ಯಾವಾಗ ಇಲ್ಲಿ ಆ್ಯಡ್ ಆಗುತ್ತಪ್ಪ ಅಂತಂದರೆ ನಮ್ಮ ವೇತನ ಶ್ರೇಣಿ ಮುಗಿತಪ್ಪ ಅಂತಂದರೆ ನಾವು ಸೇವೆಯನ್ನು ಸಲ್ಲಿಸ್ತಾ ಹೋಗಿ ಒಂದು ವೇಳೆ 44,425ರಿಂದ 83,700 ಅಂತಕ್ಕಂಥ ನಮ್ಮ ವೇತನ ಶ್ರೇಣಿ ಇದೆ. ಈ ನಮ್ಮ ಬೇಸಿಕ್ ಸ್ಯಾಲ್ರಿ ಏನಾಗಬೇಕಪ್ಪ ಅಂತಂದ್ರೆ 83,700 ದಾಟಿತಪ್ಪ ಅಂತಂದರೆ ನಾವು ಇನ್ನೂ ಕೂಡ ಸರ್ವಿಸ್ನಲ್ಲಿದ್ದು ಈ ಒಂದು ವೇತನ ಶ್ರೇಣಿಯನ್ನು ನಾವು ದಾಟಿದಪ್ಪ ಅಂತಂದ್ರೆ ಅವಾಗ ಏನಾಗುತ್ತದೆ, ನಮ್ಗೆ ಸ್ಟ್ಯಾಗ್ನೇಷನ್ ಅಂತಕ್ಕಂಥದ್ದು ಸಿಗ್ತಾ ಹೋಗ್ತದೆ. ಅವಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಅಮೌಂಟ್ ಆ್ಯಡ್ ಆಗ್ತಾ ಹೋಗ್ತದೆ. ಇನ್ನು ಅಲಯನ್ಸಸ್ ಯಾವ್ಯಾವ ಸಿಗ್ತಾ ನೋಡೋಣ. ಡೇರ್ನೆಸ್ ಅಲೌನ್ಸ್ ಅಥವಾ ತುಟ್ಟಿ ಭತ್ಯೆ ಅಂತ ಕರಿತಾ ಬರ್ತೀವಿ, ಅದು 6,651 ರೂಪಾಯಿ ಅಂತ ಇರ್ತದೆ. ಆಮೇಲೆ HRA ಹೋಮ್ ರೆಂಟ್ ಅಲಯನ್ಸ್ ಅಥವಾ ಮನೆ ಬಾಡಿಗೆ ಭತ್ಯೆ ಅಂತ ಇರ್ತಿದೆ, ಅದು ನಮಗೆ 3,501 ರೂಪಾಯಿ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಸಿಗ್ತಾ ಹೋಗ್ತದೆ. ಇನ್ನು ಇದನ್ನೆಲ್ಲ ಟೋಟಲ್ ಕೂಡಿಸಿದಾಗ ಗ್ರಾಸ್ ಸ್ಯಾಲ್ರಿ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಗ್ರಾಸ್ ಸ್ಯಾಲ್ರಿ ಎಕ್ಸ್ಕ್ಲೂಡಿಂಗ್ ಇಂಟರ್ನಲ್ ರಿಕವರಿ ಅದನ್ನೆಲ್ಲ ಬಿಟ್ಟು ನಮಗೆ ಎಷ್ಟಿಗುತ್ತಪ್ಪ ಅಂತಂದರೆ 56,827 ರೂಪಾಯಿ ನಮಗೆ ನೆಟ್ ಸ್ಯಾಲ್ರಿ ಸಿಗುತ್ತೆ ಅಥವಾ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ನಿಮ್ಗೆ ಒಟ್ಟಾರೆ ಆಗಿರ್ತಕ್ಕಂಥ ವೇತನ ಈ ಬೇಸಿಕ್ ಸ್ಯಾಲ್ರಿ ಆಗಿರ್ಬೋದು, ಆಮೇಲೆ DA ಮತ್ತು HRA ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತಪ್ಪ ಅಂತಂದ್ರೆ ಪ್ರತಿ ತಿಂಗಳು 56,827 ರೂಪಾಯಿ ಆಗುತ್ತೆ. ಇದೇನು ಕಡಿಮೆ ಅಮೌಂಟ್ ಅಲ್ಲ ಸ್ನೇಹಿತರೆ. ನೀವು ಒಂದ್ಸಲ ಅಪಾಯಿಂಟ್ ಆದ್ರಿ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವೇತನವನ್ನು ಪಡ್ಕೊಳ್ತಾ ಹೋಗ್ತೀರಿ. ನಿಮ್ಗೆ ವೇತನ ಈ ರೀತಿಯಾಗಿ ಸಿಗ್ತಾ ಹೋಗ್ತದೆ. 56,827 ರೂಪಾಯಿ ಇದು ಕಡಿಮೆ ಅಮೌಂಟ್ ಅಲ್ಲ, ಹೌದಾ? ಇನ್ನು ಇಷ್ಟೆಲ್ಲ ಬರ್ತತೇನ್ರಿ, ಇಷ್ಟೆಲ್ಲ ನಮ್ಮ ಕೈಗೆ ಬರಲ್ಲ. ಯಾಕಂತಂದರೆ ಕೆಲವೊಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಏನಾಗ್ತಾರಪ್ಪ ಅಂತಂದರೆ ಕಟಾವಣೆ ಆಗ್ತದೆ. ಇಲ್ಲಿ ಡಿಡಕ್ಷನ್ಸ್ ಅಂತ ಇದೆ. PT ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್, ಇದು 200 ರೂಪಾಯಿ ಇರ್ತದೆ. ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಟ್ಯಾಕ್ಸ್ ಆಗಿರ್ತದೆ. ವೃತ್ತಿ ತೆರಿಗೆ ಅಂತ ಏನು ಕರಿತಾ ಬರ್ತೀವಿ, ಅದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗ್ತದೆ ಅಮೌಂಟು. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ 200 ರೂಪಾಯಿ ಏನಾಯ್ತಪ್ಪ ಅಂತಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಇದೆ. ಇನ್ನು NPSನಲ್ಲಿ ಎಷ್ಟು ಕಟ್ ಆಗ್ತಪ್ಪ ಅಂತಂದ್ರೆ 5,333 ರೂಪಾಯಿ ಏನಾಗುತ್ತದೆ NPS ಕಟಾವಣೆ ಆಗ್ತದೆ. ಇನ್ನು EGIS ಅಂತೇಳಿ ಇದು 480 ರೂಪಾಯಿ ಕಟ್ ಆಗ್ತದೆ. ಇನ್ನು KGID ನಾವು ಎಷ್ಟು ಮಾಡಿಸ್ತೀವಿ ಆ ರೀತಿ ಇಲ್ಲಿ ಕಟ್ ಆಗ್ತಾ ಹೋಗ್ತದೆ. ನಾನು KGID 5,000 ರೂಪಾಯಿ ಮಾಡಿಸಿದ್ದೀನಿ ಸ್ನೇಹಿತರೆ, ಹಾಗಾಗಿ ನಂದು 5,000 ರೂಪಾಯಿ ಕಟ್ ಆಗ್ತದೆ. ಇನ್ನು ಟೋಟಲ್ ಎಷ್ಟು ಕಟ್ ಆಗ್ತದಪ್ಪ ಅಂತಂದರೆ 11,013 ರೂಪಾಯಿ ಏನಾಗುತ್ತೆ ನಂದು ಡಿಡಕ್ಷನ್ ಆಗುತ್ತೆ. ಇನ್ನು ರಿಡಕ್ಷನ್ ಆಗಿ ಇಲ್ಲಿ ಲೋಕಲ್ ರಿಕವರೀಸ್ ಅಂತ ಇದೆ. ಈ ಲೋಕಲ್ ರಿಕವರೀಸ್ ವರ್ಷಕ್ಕೆ ಒಂದು ಸಲ ಬರ್ತದೆ. ಯಾಕಂತಂದರೆ ಇದು ಶಿಕ್ಷಕರ ಸಂಘ ಇದೆಲ್ಲ, ಅಲ್ಲಿ ಏನಾಗ್ತದಪ್ಪ ಅಂತಂದರೆ 200 ರೂಪಾಯಿ ವರ್ಷಕ್ಕೆ ಒಂದು ಸಲ ಕಟ್ ಆಗ್ತದೆ, ಬಾಕಿ ಟೈಮ್ನಲ್ಲಿ ಇದು ಕಟ್ ಆಗಲ್ಲ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಕಟಾವಣೆಗಳು ಇಲ್ಲಿ ಬರ್ತಾ ಹೋಗ್ತವೆ. ಹಾಗಾಗಿ ಈ 56,827ರಲ್ಲಿ ಈ 11,013 ಕಳೆದಾಗ ನಮ್ಗೆ ಸಿಗ್ತಕ್ಕಂಥ ಸ್ಯಾಲ್ರಿ ಎಷ್ಟಪ್ಪ ಅಂತಂದರೆ 45,614 ರೂಪಾಯಿ ನಮಗೆ ನೆಟ್ ಸ್ಯಾಲ್ರಿ ಅಥವಾ ನಮ್ಮ ಅಕೌಂಟಿಗೆ ಬಂದು ಸೇರುತ್ತೆ, ಹೌದಾ? ಈ ಸ್ಯಾಲ್ರಿ ಏನಾಗುತ್ತಪ್ಪ ಅಂತ ನಮ್ಮ ಕೈಗೆ ಸೇರುತ್ತೆ. 45,614 ರೂಪಾಯಿ ಪ್ರತಿ ತಿಂಗಳು ನಮ್ಮ ಕೈಗೆ ಸಿಗ್ತಕ್ಕಂಥ ವೇತನ ಆಗಿರ್ತದೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕೂಡ ತಯಾರಿಯನ್ನು ಮಾಡಿರಿ, ಆದಷ್ಟು ಬೇಗ ಕಾಲ್ಫರ್ಮ್ ಆಗ್ತವೆ. ಸೊ ದಯವಿಟ್ಟು ನೀವು ಎಲ್ಲ ಕೂಡ ಓದಿ. ಈ ರೀತಿಯಾಗಿರ್ತಕ್ಕಂಥ ಸ್ಯಾಲ್ರಿಯನ್ನು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವೇತನವಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇನ್ನೊಂದು ಮಾತು ಹೇಳ್ತಾ ಹೋಗ್ತೀನಿ, ವೇತನ ನೋಡಿ ಬರಬೇಡ್ರಿ. ಯಾಕಂತಂದ್ರೆ ನಮ್ಮ ಕೈಯಲ್ಲಿರ್ತಕ್ಕಂಥ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ತಕ್ಕಂಥ ಒಂದು ಕೆಲಸಕ್ಕೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಗೌರವ ಧನವನ್ನು ಸರ್ಕಾರದಿಂದ ಮಾಡ್ತಾರೆ. ಹಾಗಾಗಿ ಈ ಸ್ಯಾಲ್ರಿಗಾದರೂ ಕೂಡ ನಾವೇನು ಮಾಡಬೇಕಪ್ಪ ಅಂತಂದರೆ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಒಳ್ಳೆಯ ತಯಾರಿಯನ್ನು ಮಾಡಿಕೊಂಡು ಈ ರೀತಿಯಾಗಿರ್ತಕ್ಕಂಥ ವೇತನವನ್ನು ಪಡಲಿಕ್ಕೆ, ಆಮೇಲೆ ಮಕ್ಕಳ ಉಜ್ವಲ ಭವಿಷ್ಯವನ್ನು ಕಟ್ಟಲಿಕ್ಕೆ ತಯಾರಿಯಾಗಿ ಬರ್ರಿ ಅಂತ ಹೇಳ್ತಾ ನಿಮಗೆ ನಾನು ಹಾರೈಸ್ತೀನಿ. ಅದಾಗಿಂದ ಪೇಮೆಂಟ್ ಮೋಡ್ ಅಂತ ಇದೆ. ವೇತನ ಯಾವ ಮೋಡ್ದಿಂದ ಆಗಿದೆ, ನಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತಾ ಹೋಗ್ತದೆ. ಬ್ಯಾಂಕ್ ನೇಮ್, ನಮ್ಮ ಬ್ಯಾಂಕ್ ಖಾತೆ ಯಾವ ಬ್ಯಾಂಕಿಗೆ ಕೊಟ್ಟಿರ್ತೀವೋ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮ್ಮ ಸ್ಯಾಲ್ರಿ ಆಗ್ತಾ ಹೋಗ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ SBIನಲ್ಲಿ ಸ್ಯಾಲ್ರಿ ಆಗ್ತದೆ. ಅಕೌಂಟ್ ನಂಬರ್ ಕೂಡ ಇಲ್ಲಿರ್ತದೆ. ಆಮೇಲೆ ಬ್ರಾಂಚ್ ನೇಮ್, ಯಾವ ಬ್ರಾಂಚಿನಲ್ಲಿ ನಮ್ದು ಸ್ಯಾಲ್ರಿ ಆಗ್ತದೆ ಅಂತೇಳಿ ಅತನಿ ಬ್ರಾಂಚ್. ನೆಟ್ ಸ್ಯಾಲ್ರಿ ಪೇಬಲ್ 45,614 ರೂಪಾಯಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಈ ರೀತಿ ಆಗಿರ್ತಕ್ಕಂಥ ಒಂದು ವೇತನ ಪತ್ರಿಕೆ ಅಥವಾ ಪೇ ಸ್ಲಿಪ್ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಸಿಗ್ತಾ ಹೋಗ್ತದೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಪ್ಲೇ ಸ್ಲಿಪ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡಬೇಕಾಗಿತ್ತು, ನಿಮಗೆ ಕೊಟ್ಟಿದ್ದೀನಿ. ಇದು ಮಾಹಿತಿನೂ ಆಯಿತು, ಆಮೇಲೆ ನಿಮಗೆ ಮೋಟಿವೇಶನ್ ಕೂಡ ಆಯಿತು. ಸೊ ಸ್ನೇಹಿತರೆ, ತಾವೆಲ್ಲರೂ ಕೂಡ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಮತ್ತೆ
ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಅಲ್ಲಿವರೆಗೂ ತಾವೆಲ್ಲರೂ ಕೂಡ ಚೆನ್ನಾಗಿ ಓದ್ರಿ, ಚೆನ್ನಾಗಿ ತಯಾರಿಯನ್ನು ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.